ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಡುವ ನಮಸ್ಕಾರಗಳು. ಗುಡ್ ಮಾರ್ನಿಂಗ್ ಹಾಗೂ ವೆಲ್ಕಮ್. ವಿಡಿಯೋ ತಮ್ಮನ್ನ ನೋಡಿಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋಗೆ ಅಂದ್ಬಿಟ್ಟು. ಹೌದು, ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದು ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾಯಿದ್ರು. ಏನು ಅಂತಂದರೆ ವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡಿದ್ದಾರೆ ಮತ್ತು ಅದರದ್ದು ಸ್ಕೀಮ್ ಆಫ್ ಈ ವ್ಯಾಲ್ಯೂಯೇಷನ್ ನಮಗೆ ಪ್ರೊವೈಡ್ ಮಾಡಿ ಪ್ಲೀಸ್ ಅನ್ನೋಕ್ಕಂಥದ್ದು ಒಂದು ಕಮೆಂಟಲ್ಲಿ ಬಹಳ ಸ್ಟೂಡೆಂಟ್ಸ್ಗಳು ಕೇಳ್ತಾಯಿದ್ರು. ಯಾಕಂದರೆ ಅದರಿಂದ ಒಂದು ಐಡಿಯಾ ಬರುತ್ತೆ, ನೀವು ಏನೇನು ಪಾಯಿಂಟ್ಸ್ ಬರೆದಿದ್ದಾರೆ, ಯಾವ್ಯಾವ ಪಾಯಿಂಟ್ಸ್ಗೆ ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ಕೊಟ್ಟಿದ್ದಾರೆ ಅನ್ನೋಕ್ಕಂಥದ್ದು ಐಡಿಯಾ ಬರುತ್ತೆ. ಜೊತೆಗೆ ನಿಮಗೆ ಆಲ್ಮೋಸ್ಟ್ ಆಲ್ ಸಬ್ಜೆಕ್ಟ್ಗಳಲ್ಲಿ ಗ್ರೇಸ್ ಮಾರ್ಕ್ಸ್ಗಳು ಬಂದಿದ್ದಾವೆ. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಏನು ಕಾಣಿಸ್ತಿದೆ ನೋಡಿ, ಇದು TOC ಸಬ್ಜೆಕ್ಟಿನ ಗ್ರೇಸ್ ಮಾರ್ಕ್ಸ್. 4th B ಆ್ಯಂಡ್ 8th A ಕ್ವಶನ್ಗೆ 6 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಪ್ರೊವೈಡ್ ಮಾಡಲಾಗಿದೆ. ಅಂದರೆ ಟೋಟಲ್ 12 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಫ್ರಮ್ ಯುವರ್ TOC ಪೇಪರ್. ಸೊ ಅದೇ ಪ್ರಕಾರ ನಿಮಗೆ SCPM ಅಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಸೊ ಟೋಟಲಾಗಿ ಈಗ ನಾನು ಒಂದು ಏನು ಹೇಳ್ತೇನೆ ಅಂತಂದರೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಗ್ರೇಸ್ ಮಾರ್ಕ್ಸ್ ಬಂದಿದೆ ಅನ್ನೋಕ್ಕಂಥದ್ದು ನಿಮಗೆ ಈಗ ಹೇಳ್ತೇ ಹೋಗ್ತೇನೆ. BCS 501 ಅಂದರೆ ನಿಮ್ಮ ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಥಿಯರಿ ಆಫ್ ಕಾಂಪಿಟೇಷನಲ್ಲಿ ಗ್ರೇಸ್ ಮಾರ್ಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗ್ರೇಸ್ ಮಾರ್ಕ್ಸ್. ಜೊತೆಗೆ ಯುನಿಕ್ಸ್ ಸಿಸ್ಟಮ್ ಪ್ರೋಗ್ರಾಮಿಂಗ್ ಏನಿದೆ ಅದರಲ್ಲೂ ಕೂಡ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಇನ್ನು ಆಲ್ಮೋಸ್ಟ್ ಆಲ್ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಗ್ರೇಸ್ ಮಾರ್ಕ್ಸ್ ಬಂದಿದೆ. ಯಾವ್ಯಾವ ಸಬ್ಜೆಕ್ಟಲ್ಲಿ ಗ್ರೇಸ್ ಮಾರ್ಕ್ಸ್ ಬಂದಿದೆ ಮತ್ತು ಯಾವ್ಯಾವ ಥರ ಈವ್ಯಾಲ್ಯೂಯೇಷನ್ ಮಾಡಿದ್ದಾರೆ ಏನು ಅನ್ನೋಕ್ಕಂಥದ್ದು ಈ ಎಲ್ಲ PDF ನಿಮಗೆ ಬೇಕಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಒಂದು ಫ್ರೀ ವೆಬಿನಾರ್ ರಿಜಿಸ್ಟರ್ ಲಿಂಕನ್ನು ಪ್ರೊವೈಡ್ ಮಾಡಿರ್ತೇನೆ. ಅಂದರೆ ನೆಕ್ಸ್ಟ್ ವೇವ್ ಅನ್ನೋಕ್ಕಂಥದ್ದು ನಿಮಗೆ ಆಲ್ರೆಡಿ ಗೊತ್ತಿದೆ ಅನ್ಕೋತೀನಿ. ಆ ಒಂದು ಪ್ಲ್ಯಾಟ್ಫಾರ್ಮು, ಆ ನೆಕ್ಸ್ಟ್ ವೇವ್ ಅವರು ನಿಮಗೋಸ್ಕರ ಒಂದು ಫ್ರೀ ವೆಬಿನಾರ್ ಮಾಡ್ತಿದ್ದಾರೆ. ಅಂದರೆ ಇವಾಗಿನ ಒಂದು ಜನ್ರೇಷನಲ್ಲಿ ಯಾವ ರೀತಿ ಇಂಟರ್ನ್ಶಿಪ್ ಮಾಡಬೇಕು ಕಂಪ್ನೀಲಿ, ಯಾವ ರೀತಿ ಜಾಬ್ ತೊಗೊಳ್ಬೇಕು, ಎಷ್ಟು ಪ್ಯಾಕೇಜು, ಏನು ಸ್ಕಿಲ್ ಇರಬೇಕು, ಪ್ರತಿಯೊಂದು ಕೂಡ ಫ್ರೀಯಾಗಿ ನಿಮಗೆ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಲಿಂಕ್ ಏನು ಕೊಟ್ಟಿರ್ತೇನೆ ಅದು ನೆಕ್ಸ್ಟ್ ವೇ ಫ್ರೀ ವೆಬಿನಾರ್, ಅದಕ್ಕೆ ರಿಜಿಸ್ಟರ್ ಆಗಿರಿ. ಆಗಿಬಿಟ್ಟು ಸ್ಕ್ರೀನ್ಶಾಟ್ನ ತಗೊಳ್ಳಿ. ಸ್ಕ್ರೀನ್ಶಾಟ್ ತಗೊಂಡು ಅದ್ರ ಕೆಳಗಡೆ ಒಂದು ಫಾರ್ಮ್ ಲಿಂಕ್ ಇರುತ್ತೆ, ಅಲ್ಲಿ ಬಂದುಬಿಟ್ಟು ನೀವು ರಿಜಿಸ್ಟರ್ ಆಗಿದ್ದೀರಿ, ಸೊ PDF ಕಳಿಸಿ ಅಂತ ನೀವು ಆ ಒಂದು ಫಾರ್ಮಲ್ಲಿ ನೀವು ಫಿಲ್ಲಪ್ ಮಾಡಿ ನೀವು ರಿಜಿಸ್ಟರ್ ಆಗಿರೋದು ಸ್ಕ್ರೀನ್ಶಾಟ್ ನೀವು ಅಲ್ಲಿ ಅಪ್ಲೋಡ್ ಮಾಡ್ತು ಅಂತಂದರೆ ಸೊ ಆ ಒಂದು ನಿಮ್ಮ ಮೇಲ್ ನಮಗೆ ಬರುತ್ತೆ. ಸೊ ನಾವು ನಿಮ್ಮ ಒಂದು ಮೇಲ್ಗೆ ಈ ಒಂದು PDFಗಳ ಎಲ್ಲ ಸಬ್ಜೆಕ್ಟಿನ PDFಗಳು ನಿಮಗೆ ಪ್ರೊವೈಡ್ ಮಾಡ್ತೇವೆ. ಸೊ ಯಾವುದೇ ಸೆಮ್ ಇರಲಿ, ಯಾವುದೇ ಸೆಮ್ ಇರಲಿ, ಯಾವುದೇ ಇಯರ್ ಇರಲಿ, ಸೊ ನೀವು ಯಾರು ಬೇಕಾದರೂ ಕೂಡ ಈ ಒಂದು ಫ್ರೀ ವೆಬಿನಾರ್ಗೆ ಜಾಯ್ನ್ ಆಗ್ಬೋದು. ಯಾವುದೇ ರೀತಿಯಲ್ಲೂ ಕಾಸ್ಟ್ ಇರೋಲ್ಲ, ಫ್ರೀ ಇರುತ್ತೆ. ಸೊ ಅಲ್ಲಿ ರಿಜಿಸ್ಟರ್ ಆಗಿ ಸ್ಕ್ರೀನ್ಶಾಟ್ ತಗೊಂಡು ನೀವು ಆ ಒಂದು ಲಿಂಕ್ಗೆ ಕೆಳಗಡೆ ಇರೋಕ್ಕಂಥ ಒಂದು ಫಾರ್ಮ್ ಲಿಂಕಿಗೆ ನೀವು ಅಪ್ಲೋಡ್ ಮಾಡಿದ್ರಿ ಅಂತಂದರೆ ರಿಜಿಸ್ಟರ್ ಆಗಿ ಕಳಿಸಿ ಅಂತಂದ್ಬಿಟ್ಟು ಸೊ ನಾವು ನಿಮಗೆ ಈ ಒಂದು ಎಲ್ಲ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಎಲ್ಲ ಸಬ್ಜೆಕ್ಟ್ದು ಯಾವ್ಯಾವ ಗ್ರೇಸ್ ಮಾರ್ಕ್ಸ್ ಬಂದಿದೆ, ಯಾವ್ಯಾವ ರೀತಿ ಇವ್ಯಾಲ್ಯೂಯೇಷನ್ ಮಾಡಿದ್ದಾರೆ, ಸೊ ಇಲ್ಲಿ ನೀವು ನೋಡ್ಬೋದು ಪಾಯಿಂಟ್ ಟು ಪಾಯಿಂಟ್ ಯಾವ ಸ್ಟೆಪ್ಗೆ ಎಷ್ಟು ಮಾರ್ಕ್ಸು. ಸೊ ಅದೇ ಪ್ರಕಾರ ನೀವು ಬರ್ದಿದ್ದರಲ್ಲಿ ನಿಮಗೆ ಮಾರ್ಕ್ಸ್ ಎಷ್ಟು ಸಿಗುತ್ತೆ ಏನು ಅನ್ನೋಕ್ಕಂಥದ್ದು ಸೊ ನಿಮಗೆ ರಿವ್ಯಾಲ್ಯೂಯೇಷನ್ ಹಾಕೋ ಕೂಡ ಒಂದು ಐಡಿಯಾ ಬರುತ್ತೆ. ಸೊ ಇದು ಎಲ್ಲ PDFಗಳು ಕೂಡ ನಾನು ನಿಮಗೆ ಮೇಲ್ ಮಾಡ್ತೇನೆ. ಸೊ ನೀವು ಈ PDF ರಿಸೀವ್ ಮಾಡ್ಕೋಬೇಕಂತಂದರೆ ಫ್ರೀ ವೆಬಿನಾರ್ಗೆ ರಿಜಿಸ್ಟರ್ ಆಗಬೇಕು. ಅದರ ಜೊತೆಗೆ ಅದನ್ನು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ಕೆಳಗಡೆ ಕೊಟ್ಟಿರೋಕ್ಕಂಥ ಒಂದು ಫಾರ್ಮ್ಗೆ ನೀವು ಫಿಲಪ್ ಮಾಡಿ ಅದನ್ನು ರಿಜಿಸ್ಟರ್ ಆಗಿವೆ ಅಂತ ಅಪ್ಲೋಡ್ ಮಾಡಿಬಿಟ್ಟು ಈ ಒಂದು ನಮ್ಮ ಮೇಲ್ಗೆ ಕಳಿಸಿ ಅಂತೇಳಿ ನೀವು ಅಲ್ಲಿ ಇದು ಮಾಡ್ತು ಅಂತಂದರೆ ನಾವು ನಿಮಗೆ ಈ ಒಂದು PDFಗಳನ್ನ ಪ್ರೊವೈಡ್ ಮಾಡ್ತಾ ನಿಮಗೆ ಕೊಡ್ತೇವೆ. ಸೊ ಏನಿಲ್ಲ, ಯಾವ ಸಬ್ಜೆಕ್ಟ್ಗೆ ಬಂದಿದೆ ಏನು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಮೇಲ್ ನೀವು ರಿಜಿಸ್ಟರ್ ಆಗಿ ಅಪ್ಲೋಡ್ ಮಾಡಿ. ಸೊ ನಾವು ನಿಮಗೆ ಯಾರೇ ರಿಜಿಸ್ಟರ್ ಆಗಿ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಿರ್ತೀರಿ ನಿಮಗೆಲ್ರಿಗೂ ಕೂಡ ಈ ಒಂದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಕೂಡ ಮೇಲ್ಗೆ ನಾನು ಕಳಿಸ್ಕೊಡ್ತೇನೆ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.